ಅಭ್ಯರ್ಥಿ ವಿಚಾರವಾಗಿ ಏನು ಇವತ್ತು ದಿವಸ NDA ಮೈತ್ರಿ ಅಭ್ಯರ್ಥಿ ಆಗಬೇಕಂತೇಳಿ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ. ಕೋಲಾರ, ಮಂಡ್ಯ ಮತ್ತು ಹಾಸನ ಈ 3 ಭಾಗ ಏನು ಕೇಳಿದ್ವಿ, ನಾವು ಕೂಡ ಆ 3 ನಮಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ BJP ಜೊತೆ ನಾವು ಸಹಮತದೊಂದಿಗೆ ಅವರ ಒಂದು ಒಪ್ಪಿಗೆ ಮತ್ತು ನಿರೀಕ್ಷೆಗಳು ಮತ್ತು ಅವರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನಾವು ಕೂಡ ಚುನಾವಣೆ ಪ್ರಚಾರ ಮಾಡಿ JDS ಅಭ್ಯರ್ಥಿ ಕೊಟ್ಟಿದ್ದಾದರೆ ಅತ್ಯಧಿಕ ಮತಗಳ ಅಂತರಗಳಿಂದ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳ್ತಾ, ಜೊತೆಗೆ NDA ಮೈತ್ರಿ ಅಭ್ಯರ್ಥಿ ಆದ್ದರಿಂದ ನಮ್ಮ ವರಿಷ್ಠರು BJP ಕೊಡಬೇಕಂತ ಒಂದು ತೀರ್ಮಾನ ಆದರೂ ಸಹ ನಾವು ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ. BJP ಅಭ್ಯರ್ಥಿ ಯಾರನ್ನೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಕೂಡ ಒಮ್ಮತದ ಅಭ್ಯರ್ಥಿಯಾಗಿ ನಾವು JDSನ ಎಲ್ಲ ಕಾರ್ಯಕರ್ತರು, ಮುಖಂಡರು ಅವ್ರ ಜೊತೆಗೂಡಿ ದೊಡ್ಡ ಮಟ್ಟದ ಒಂದು ಮತಗಳ ಅಂತರದಿಂದ ನಾವು ಗೆಲ್ಸ್ಕೊಂಬರ್ತಾ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಹಾಗಾಗಿ ಮೈತ್ರಿಯ ಒಂದು ನಿಯಮಗಳಿಗೆ ಒಳಪಡ್ತೀವಿ, ಮೈತ್ರಿ ಪಾಲನೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ JDS ಮತ್ತು BJP ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಗೊಂದಲಗಳಾಗಲಿ, ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಯಾವುದೂ ಇಲ್ಲ. ಇವತ್ತು ದಿವಸ ಎಲ್ಲರೂ ನೀವು ಸೇರಿ ನೋಡಬೇಕು, ಯಾರೂ ಕೂಡ BJP ಅವರಾಗಲಿ JDS ಆಗಲಿ ನಾನೇ ಅಭ್ಯರ್ಥಿ ಅಥವಾ ನಾವೇ ಅಭ್ಯರ್ಥಿಗಳು ಅಂತೇಳಿ ಹೇಳಿಲ್ಲ. ನಾವು ಪಕ್ಷದವರಾದ್ರಿಂದ ನಾವು ಕೇಳೋಂಥದ್ದು ಸಹಜವಾಗಿ ನಮ್ಮ ಪಕ್ಷಕ್ಕೆ ಕೊಡಿ ಅಂತ ಕೇಳ್ತಕ್ಕಂಥದ್ದು ಸಹಜವಾಗಿ ಕೇಳಿದ್ವಿ. ಆ ನಿಟ್ಟಿನಲ್ಲಿ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ.